ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ಒಂದು 2026 ಏನಿದೆ ಅದರಲ್ಲಿ ಎಷ್ಟು ಸೂರ್ಯಗ್ರಹಣ ಮತ್ತು ಎಷ್ಟು ಚಂದ್ರಗ್ರಹಣ ಇರುವಂಥದ್ದು ಮತ್ತು ಅದು ನಮ್ಮ ಭಾರತ ದೇಶಕ್ಕೆ ಎಷ್ಟು ಗ್ರಹಣ ಗೋಚರವಾಗುತ್ತೆ ಅನ್ನೋದನ್ನು ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದೇವೆ, ಯಾರು ಸಬ್ಸ್ಕ್ರೈಬ್ ಮಾಡ್ತಾನೆ ಮತ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗುತ್ತೆ. ಆದಷ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ನಿಮಗೆ ಉಪಯುಕ್ತವಾಗುವಂಥ ಮಾಹಿತಿ ಉಳ್ಳ ವಿಡಿಯೋವನ್ನೇ ಹಾಕ್ತಾ ಇರ್ತೇನೆ, ನಿಮಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೋಗಿ ಸೈಡ್ ಬೆಲ್ ಐಕಾನ್ ಅಂತ ಕ್ಲಿಕ್ ಮಾಡಿದ ಆಲ್ ಅಂತ ಬರುತ್ತೆ, ಕ್ಲಿಕ್ ಮಾಡಿದ್ರೆ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗೆಯೇ ಇನ್ನೊಂದು ಏನಂದರೆ, ನಿಮ್ಮ ಏನಾದರೂ ಸಮಸ್ಯೆ ಇದೆ, ನನ್ನ ಹಂಚ್ಕೋಬೇಕು, ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಆ ಸಮಸ್ಯೆನ ನನಗೆ ಕರೆಕ್ಟಾಗಿ ಅರ್ಥ ಆಗಬೇಕು, ಆ ಥರ ಬರೆದುಕೊಳಿಸಿ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ. ಹಾಗೆಯೇ ಆ ಒಂದು ಸಮಸ್ಯೆಯನ್ನು ನಾನು ನೋಡಿ ಅದಕ್ಕೆ ತಕ್ಕದಾದ ಪರಿಹಾರವನ್ನು ನಿಮಗೆ ಆಗುವಂಥದ್ದು, ನಿಮ್ಮ ಕೈಲಿ ಮಾಡಲಿಕ್ಕೆ ಸಾಧ್ಯವಾಗುವಂಥ ಚಿಕ್ಕ ಪುಟ್ಟ ಪರಿಹಾರವನ್ನೇ ಹೇಳುವಂಥದ್ದು. ಅದನ್ನು ನೀವು ಕರೆಕ್ಟಾಗಿ ಒಂದು ಪಾಸಿಟಿವ್ ಆಗಿ ತಗೊಂಡು ಮಾಡಿದರೆ ಖಂಡಿತವಾಗ್ಲೂ ಆ ಸಮಸ್ಯೆಯಿಂದ ಆದಷ್ಟು ಹೊರಬರಬಹುದು ಅಂತ ಹೇಳ್ತೇನೆ. ಹಾಗೆಯೇ ಯಾರಿಗಾದರೂ ನಿಮ್ಮವರಿಗೆ ಶುಭ ಕಾರ್ಯಕ್ರಮಕ್ಕೆ ಯಾವುದಾದ್ರೂ ಶುಭ ಕಾರ್ಯಕ್ರಮಕ್ಕೆ ನನ್ನ ಚಾನಲ್ ಮುಖಾಂತರ ವಿಶ್ ತಿಳಿಸಬೇಕು ಅಂದರೆ ಅದನ್ನು ಕೂಡ ಬರೆದು ಕಳುಹಿಸಿ ಖಂಡಿತವಾಗ್ಲೂ ನಾನು ವಿಶ್ ಮಾಡ್ತೇನೆ. ಹಾಗೆಯೇ ಇನ್ನೊಂದು ಏನು ಅಂದರೆ, ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ. ಏನಾದರೂ ಡೇಟ್ ಆಫ್ ಬರ್ತ್ ಕಳುಹಿಸಿ ರಾಶಿ ನಕ್ಷತ್ರ ತಿಳ್ಕೊಬೇಕು ಅನ್ನುವ ಹಂಬಲ ಇದ್ದರೆ ಖಂಡಿತವಾಗ್ಲೂ ಅದನ್ನು ಕಳುಹಿಸಿ ಖಂಡಿತವಾಗ್ಲೂ ಅದನ್ನು ಗುರುತಿಸಿ ಹೇಳ್ತೇನೆ. ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೆ ಚಿಂತೆ ಬೇಡ, ಪ್ರತಿಯೊಬ್ಬರಿಗೂ ನೋಡಿದ ತಕ್ಷಣ ರಿಪ್ಲೈ ಮಾಡ್ತೇನೆ, ಸ್ಪಂದಿಸ್ತೇನೆ ನಿಮ್ಮ ಪ್ರಶ್ನೆಗಳಿಗೆ. ಹಾಗೆಯೇ ನಾನು ನಂಬಿರೋ ಶಿವದೇವರ ಕುರುಕುಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಇವತ್ತು ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಯಾರ ಮೇಲಿದ ಶಿವದೇವರ ಕುರುಕುಜ ದೈವದ ವಿಶೇಷ ಆಶೀರ್ವಾದ ಮತ್ತು ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳು ಅಂತ ಹೇಳ್ಬೋದು. ವಸಂತ ಆಚಾರ್ಯ, ಶ್ರೀನಿವಾಸ ಮೂರ್ತಿ, ಸಾವಿತ್ರಮ್ಮ, ಅನುರಾಧ ದೀಕ್ಷಿತ ಎಂ, ಗುರುಸ್ವಾಮಿ, ಸುಮಿತ್ರಾ ಶೆಟ್ಟಿ, ಗಿರೀಶ್, ಮಂಜುಳಾ ಎಸ್, ಎಂ ವಿ ಲಕ್ಷ್ಮಿ, ವೈಷ್ಣವಿ, ಅಕ್ಷತಾ ಶೆಟ್ಟಿ, ಬಸವ ಯಾದವ್, ಸೇನಪ್ಪ, ಸಂಜು, ಗೋಪಾಲ್, ಆನಂದ್ ಕುಂಬಾರ್, ನಾಗಶ್ರೀ, ಜ್ಯೋತಿ ಚಿತ್ರಾಪುರ್ ಇವರ ಮೇಲಿದ ಶಿವದೇವರ ಕುರುಗಜ ದೇವದ ವಿಶೇಷ ಆಶೀರ್ವಾದ ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳು ಅಂತ ಮನಸಾರೆ ಹೇಳ್ತಾ ಇದ್ದೇನೆ. ಹಾಗೆಯೇ ಇನ್ನೊಂದು ನಾನು ಹೇಳ್ತೇನೆ, ಏನು ಹೇಳ್ತಾ ಇದ್ದೇನೆ ಅಂದರೆ, ಈ ವರ್ಷದಲ್ಲಿ ಒಟ್ಟು ನಾಲ್ಕು ಗ್ರಹಣಗಳು ಬರುವಂಥದ್ದು. 2 ಸೂರ್ಯಗ್ರಹಣ, 2 ಚಂದ್ರಗ್ರಹಣ ಯಾವತ್ತು ಅಂತ ನೋಡೋಣ. ಆದರೆ ನಮ್ಮ ಭಾರತಕ್ಕೆ ಎಷ್ಟು ಗ್ರಹಣಗಳು ಇರುವಂಥದ್ದು ಅಂತಲೂ ಹೇಳ್ತೇನೆ. ಮೊದಲನೇದಾಗಿ ನೆಕ್ಸ್ಟ್ ಮಂತ್ ಅಂದರೆ ಫೆಬ್ರವರಿ 17 ಮಂಗಳವಾರ ಸೂರ್ಯಗ್ರಹಣ, ಮೊದಲ ಸೂರ್ಯಗ್ರಹಣ, ಈ ವರ್ಷದ ಮೊದಲ ಸೂರ್ಯಗ್ರಹಣ ಬರುವಂಥದ್ದು ಫೆಬ್ರವರಿ 17 ಮಂಗಳವಾರ. ಆದರೆ ಭಾರತದಲ್ಲಿ ಇದರ ಗೋಚರವಾಗುವುದಿಲ್ಲ, ನಮಗೆ ಇಲ್ಲ ಈ ಗ್ರಹಣ. ಹಾಗೆಯೇ ನೆಕ್ಸ್ಟ್ ಚಂದ್ರಗ್ರಹಣ ಬರುವಂಥದ್ದು ಮೊದಲನೇದು ಮಾರ್ಚ್ 3, ಅದು ಕೂಡ ಮಂಗಳವಾರ. ಇದು ಮಾತ್ರ ಭಾರತದ ಅನೇಕ ಭಾಗಗಳಲ್ಲಿ ಗೋಚರವಾಗುತ್ತೆ. ಸಂಜೆ ಹೊತ್ತಿನಲ್ಲಿ 20 ನಿಮಿಷಗಳ ಕಾಲ ಇದು ಇದೆ ನಮ್ಮ ಭಾರತ ದೇಶಕ್ಕೆ ಈ ಚಂದ್ರಗ್ರಹಣ ಇರುವಂಥದ್ದು. ಮೊದಲ ಸೂರ್ಯಗ್ರಹಣ ಇರುವುದಿಲ್ಲ, ಚಂದ್ರಗ್ರಹಣ ಇದೆ. ಹಾಗೆಯೇ ಎರಡನೇ ಸೂರ್ಯಗ್ರಹಣ ಬರುವಂಥದ್ದು ಆಗಸ್ಟ್ 12ಕ್ಕೆ, ಅದು ಬುಧವಾರದ ದಿನ ಬರುತ್ತೆ. ಎರಡನೇ ಸೂರ್ಯಗ್ರಹಣ ಆಗಸ್ಟ್ 12 ಬುಧವಾರ. ಆದರೆ ಭಾರತ ದೇಶದಲ್ಲಿ ಇದು ಗೋಚರವಾಗುವುದಿಲ್ಲ, ನಮಗೆ ಈ ಗ್ರಹಣ ಇರೋದಿಲ್ಲ. ಹಾಗೆಯೇ ನೆಕ್ಸ್ಟ್ ಚಂದ್ರಗ್ರಹಣ ಬರುವಂಥದ್ದು ಆಗಸ್ಟ್ 28ಕ್ಕೆ, ಇದು ಶುಕ್ರವಾರ ಬರುವಂಥದ್ದು, ಆದರೆ ನಮಗೆ ಇಲ್ಲ. ಅಂದರೆ ಬರೀ ಒಂದು ಚಂದ್ರಗ್ರಹಣ ಮಾತ್ರ ಇರುವಂಥದ್ದು, ಅದು ಮಾರ್ಚ್ 3ಕ್ಕೆ ಬರುವಂಥ ಚಂದ್ರಗ್ರಹಣ. ಅದು ಸಂಜೆ ಸುಮಾರು 20 ನಿಮಿಷಗಳ ಕಾಲ ಇದರ ಒಂದು ಗೋಚರವಾಗುವಂಥದ್ದು. ಇದು ಭಾರತದ ಎಲ್ಲ ಕಡೆಗಳಲ್ಲಿ ಅಂತಲ್ಲ, ಕೆಲವು ಕಡೆಗಳಲ್ಲಿ ಗೋಚರವಾಗುತ್ತವೆ. ಹಾಗೆಯೇ ಈ ವರ್ಷದಲ್ಲಿ 2 ಸೂರ್ಯಗ್ರಹಣ, 2 ಚಂದ್ರಗ್ರಹಣ ಇರುವಂಥದ್ದು. ಸೂರ್ಯಗ್ರಹಣ ಬಂದಮೇಲೆ ಚಂದ್ರಗ್ರಹಣ ಬರಲೇಬೇಕು. ಹಾಗೆಯೇ ಅದು ಬರೀ ಒಂದೇ ಒಂದು ಚಂದ್ರಗ್ರಹಣ ಮಾತ್ರ ನಮಗೆ, ಅದು ಮಾರ್ಚ್ ತಿಂಗಳಲ್ಲಿ ಬರುವ ಚಂದ್ರಗ್ರಹಣ ನಮ್ಮ ಭಾರತ ದೇಶದಲ್ಲಿ ಗೋಚರವಾಗುತ್ತೆ ಮತ್ತು ನಮಗೆ ಇರುವಂಥದ್ದು ಆ ಗ್ರಹಣ ಇದು ಗೋಚರವಾಗುವಂಥದ್ದು ಅಂತ ಹೇಳ್ತೇನೆ. ಇದು ಇವತ್ತಿನ ವಿಡಿಯೋವಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ.